ಸೊ ಇವತ್ತು ನಾನು ಕತೆ ಹೇಳಕ್ಕೆ ಹೋಗ್ತಾ ಇರೋದು ಒಬ್ಬರ ಜೀವನದಲ್ಲಿ ನಿಜವಾಗ್ಲೂ ನಡೆದಿರುವಂತಹ ಘಟನೆ. ಒಬ್ಬರ ಜೀವನ ಅಂದರೆ ಹೇಳಕ್ಕೆ ತಪ್ಪಾಗತ್ತೆ, ಸಾಕಷ್ಟು ಡ್ರೈವರ್ಗಳ ಜೀವನದಲ್ಲಿ ನಡೆದಿರುವಂತಹ ಘಟನೆ. ಇದು 100% ನಿಜಾನೋ ಸುಳ್ಳು ಕೊನೆ ತನಕ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಬೆಂಗಳೂರಿನಿಂದ ಚೆನ್ನೈಗೆ ಹೋಗುವಂತಹ NH4 ರಸ್ತೆ ಹಗಲತ್ತಲ್ಲಿ ತುಂಬ ಸುಂದರವಾಗಿ ಕಾಣಿಸುತ್ತೆ, ಆದರೆ ರಾತ್ರಿ ರಾತ್ರಿ 12 ಆದರೆ ಈ ರಸ್ತೆ ಮೇಲೆ ಹೋಗುವಂತಹ ಚಾಲಕರು ಹೇಳ್ತಾರೆ ಒಂದೇ ಒಂದು ವಿಷಯ: ಒಬ್ಬಳು ಹೆಂಗಸು ಕಾಣಿಸ್ತಾಳೆ, ಬಿಳಿ ಸೀರೆ, ಮುಖದ ಮೇಲೆ ಕೂದಲ ಇರುತ್ತೆ, ಅದು ಯಾರಂತೇಳಿ ಗೊತ್ತಿಲ್ಲ. ಆದರೆ ಪ್ರಶ್ನೆ ಹುಟ್ಟೋದಿಲ್ಲಿ, ಅವಳು ಯಾರು, ಯಾರಿಗೋಸ್ಕರ ಕಾಯ್ತಿದ್ದಾಳೆ, ಯಾರನ್ನ ಕಾಯ್ತಿದ್ದಾಳೆ ಅನ್ನೋದು. ಈ ಕತೆ ಶುರು ಮಾಡೋಕ್ಕಿಂತ ಮೊದಲು ಈ ರಸ್ತೆಯ ಬಗ್ಗೆ ತಿಳ್ಕೊಳ್ಳೋಣ. NH4 ರಸ್ತೆ ಭಾರತದ ಅತ್ಯಂತ ಉದ್ದ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಒಂದು. ಬೆಂಗಳೂರಿನಿಂದ ಚೆನ್ನೈಗೆ 347 ಕಿಲೋಮೀಟರಷ್ಟು ಉದ್ದವಾಗಿರುವಂತಹ ರಸ್ತೆ. ಹಗಲತ್ತಲ್ಲಿ ಈ ರಸ್ತೆ ಎಷ್ಟು ಸುಂದರವಾಗಿರುತ್ತೆ ಅಂದರೆ, ಅಕ್ಕಪಕ್ಕ ಗದ್ದೆಗಳು, ತೋಟ ಇರುತ್ತೆ, ಸಣ್ಣ ಸಣ್ಣ ಊರುಗಳಿರುತ್ತೆ. ಸೂರ್ಯನ ಬೆಳಕು ಆ ರಸ್ತೆ ಮೇಲೆ ಬಿದ್ದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಆದರೆ ರಾತ್ರಿ ಹೊತ್ತು ಆ ರಸ್ತೆ ಮೇಲೆ ಓಡಾಡ್ತಾ ಇದ್ದರೆ ದೀಪಗಳು ಆರಿರ್ತವೆ, ಊರುಗಳು ಮೌನವಾಗಿರ್ತವೆ, ರಸ್ತೆ ಫುಲ್ ಖಾಲಿಯಾಗಿರುತ್ತೆ. ಯಾವುದೋ ಬೇರೆ ಲೋಕಕ್ಕೆ ಬಂದಿದ್ದೇವೆ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಇಲ್ಲಿಗೆ ಹೋಗಿರುವಂತಹ ಸಾಕಷ್ಟು ಡ್ರೈವರ್ಗಳು ಹೇಳಿರುವಂತಹ ಮಾತು ಏನಂದರೆ, ರಾತ್ರಿ 12 ಗಂಟೆ ಮೇಲೆ ಈ ರಸ್ತೆ ಮೇಲೆ ಹೋಗ್ತಾ ಇರಬೇಕಾದ್ರೆ ನಾವು ಒಬ್ಬರೇ ಹೋಗ್ತಿದ್ದೀವಿ ಅಂದರೆ ನಮ್ಮ ಜೊತೆ ಯಾರೋ ಹಿಂದೆ ಬರ್ತಾ ಇದ್ದಾರೆ, ನಮ್ಮ ಜೊತೆ ಯಾರೋ ಇದ್ದಾರೆ ಅನ್ನೋ ಥರ ಫೀಲ್ ಆಗುತ್ತೆ. ನಾವು ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ಯಾರೂ ಕೂಡ ಇರೋದಿಲ್ಲ. ಆ ಥರ ಒಂದು ಘಟನೆ ಈ ಒಂದು ರಸ್ತೆಯಲ್ಲಿ ಆಗ್ತಾ ಇರುತ್ತೆ. ಈ ಘಟನೆ ನಡೆದಿದ್ದು ಒಬ್ಬ ಲಾರಿ ಡ್ರೈವರ್ನ ಜೊತೆ. ಅವ್ರ ಹೆಸರು ಮಂಜುನಾಥ್ ಅಂತೇಳಿ, ಕೋಲಾರದವರು. 15 ವರ್ಷದಿಂದ ಲಾರಿಯನ್ನು ಡ್ರೈವಿಂಗ್ ಮಾಡ್ತಾನೆ ಇದ್ರು. ಆದರೆ ರಾತ್ರಿ ಹೊತ್ತು ಹೋಗೋದು ಇವರಿಗೇನು ಹೊಸ ವಿಷಯ ಇರಲಿಲ್ಲ. ಆದರೆ ಆ ರಾತ್ರಿ ಅವರ ಜೀವನದಲ್ಲಿ ನಡೆದಿರುವಂತಹ ಘಟನೆ ಅವರು ಯಾವತ್ತೂ ಕೂಡ ಮರೆಯೋದಿಲ್ಲ. ಆ ದಿನ ಅಕ್ಟೋಬರ್ ತಿಂಗಳಲ್ಲಿ ರಾತ್ರಿ 1 ಗಂಟೆಗೆ ಬೆಂಗಳೂರಿನಿಂದ ಚೆನ್ನೈಗೆ ಹೋಗ್ತಾ ಇರ್ತಾರೆ NH4 ರಸ್ತೆಯಲ್ಲಿ. ಆಕಾಶದಲ್ಲಿ ನೋಡಿದ್ರೆ ಫುಲ್ ಮೋಡಗಳೆಲ್ಲ ತುಂಬಿಕೊಂಡಿರುತ್ತೆ, ಸಣ್ಣನೆ ಗಾಳಿ ಬೀಸ್ತಾ ಇರುತ್ತೆ, ಸ್ವಲ್ಪ ಚಳಿ ಇರುತ್ತೆ. ಹೋಗ್ತಾ ಇರ್ತಾರೆ, ರೇಡಿಯೋವನ್ನು ಆನ್ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಸ್ವಲ್ಪ ದೂರ ಹೋಗಿ ಸಡನ್ಲಿ ಯಾಕೋ ಗೊತ್ತಿಲ್ಲ ಆ ರೇಡಿಯೋ ಆಫ್ ಆಗಿಬಿಡುತ್ತೆ. ಅವರೇನು ಅನ್ಕೋತಾರೆ, ಈ ರೇಡಿಯೋ ನೆಟ್ವರ್ಕ್ ಇಲ್ಲ ಅನ್ನೋ ಕಾರಣಕ್ಕೆ ಆಫ್ ಆಗಿರ್ಬೋದು ಅಂತೇಳಿ. ಹಾಗೆ ಸ್ವಲ್ಪ ಮುಂದೆ ಹೋಗ್ತಿರಬೇಕಾದ್ರೆ ಆ ಹೆಡ್ಲೈಟ್ ಬೆಳಕಲ್ಲಿ ಯಾರೋ ಒಬ್ಬರು ನಿಂತಿರೋ ಹಾಗೆ ಕಾಣಿಸುತ್ತೆ. ಅದನ್ನು ನೋಡ್ಬಿಟ್ಟು ಇವ್ರೇನು ಮಾಡ್ತಾರೆ, ಸಡನ್ಲಿ ಬ್ರೇಕನ್ನು ಹಾಕ್ತಾರೆ. ಹಾಕಾದ್ಮೇಲೆ ಗಾಡಿ ಸ್ವಲ್ಪ ಸ್ಕಿಡ್ ಆಗುತ್ತೆ, ಒಂದು ಕಡೆ ಹೋಗಿ ನಿಂತ್ಕೊಂಡ್ಬಿಡುತ್ತೆ. ಆ ವೈಪರನ್ನು ಸ್ವಲ್ಪ ಆನ್ ಮಾಡಿ ಆ ಗ್ಲಾಸನ್ನು ಒರೆಸ್ತಾರೆ. ಅಲ್ಲಿ ಒಂದು ಬಿಳಿ ಸೀರೆ ಉಟ್ಕೊಂಡು ಒಬ್ಬಳು ಹೆಂಗಸು ನಿಂತಿರ್ತಾಳೆ. ಮುಖದ ಮೇಲೆ ಕೂದಲ ಬಿದ್ದಿರುತ್ತೆ, ಯಾರಂತೇಳಿ ಗೊತ್ತಿರಲ್ಲ. ಆದರೆ ಈ ಮಂಜುನಾಥನ ಕೈಕಾಲು ನಡುಗಕ್ಕೆ ಶುರು ಆಗುತ್ತೆ. ಏನಿದು, ಯಾರಿದು ಅಂತೇಳಿ ಸ್ವಲ್ಪ ಕಿಟಕಿ ತೆಗೆದು ಅವನ ಕಣ್ಣನ್ನು ಒರೆಸ್ಕೊಂಡು ನೋಡ್ತಾನೆ. ಆ ಹೆಂಗಸು ಅಲ್ಲಿಂದ ಮಾಯವಾಗಿರ್ತಾಳೆ. ಆ ಘಟನೆಯಿಂದ ಮಂಜುನಾಥ್ ಏನು ಮಾಡ್ತಾನೆ, ಅಲ್ಲಿಂದ ಮುಂದೆನೇ ಹೋಗೋದಿಲ್ಲ. ಅವನು ಅಲ್ಲೇ ಗಾಡಿನ ನಿಂದಿರ್ಸ್ಕೊಂಡ್ಬಿಟ್ಟು ಬೆಳಗ್ಗೆ ತನಕ ಅಲ್ಲೇ ಇದ್ದು ಆಮೇಲೆ ಅಲ್ಲಿಂದ ಹೊರಡ್ತಾನೆ. ಚೆನ್ನೈಗೆ ಹೋಗೋಕ್ಕೆ ಮಧ್ಯಾಹ್ನ ಆಗಿರುತ್ತೆ. ಈ ಕತೆ ಒಂದೇ ಅಲ್ಲ, ನಾನು ಬೇರೆ ಬೇರೆ ಇನ್ನೂ ಸ್ವಲ್ಪ ಜಾಸ್ತಿ ಡೀಪಾಗಿ ಹುಡುಕಾಡ್ಕೊಂಡು ಈ ಕತೆ ನೋಡೋದಾದರೆ ಇನ್ನೊಬ್ಬರ ಜೀವನದಲ್ಲಿ ನಡೆದಿರುತ್ತೆ. ಅವ್ರ ಜೀವನದಲ್ಲೂ ಕೂಡ ಅಷ್ಟೇ ಇದೇ ಥರ ಭಯಾನಕವಾಗಿರುವಂಥ ಘಟನೆ ನಡೆದಿರುತ್ತೆ. ನನಗಿಲ್ಲಿ ವಿಶೇಷವಾಗಿ ಅನಿಸೋದೇನೆಂದರೆ, ಎಲ್ಲ ಡ್ರೈವರ್ಗಳ ಜೀವನದಲ್ಲಿ ಈ ಥರ ಘಟನೆ ನಡೆದಿದ್ದೆ ಬೇರೆ ಬೇರೆ ಸಮಯದಲ್ಲಿ. ಅದು ಹೇಗೆ ಅಂತೇಳಿ ಗೊತ್ತಿಲ್ಲ. ಇವ್ರ ಹೆಸರು ರಮೇಶ್ ಅಂತೇಳಿ. ಇವರು ಬೆಂಗಳೂರಲ್ಲಿ BMTC ಬಸ್ಸನ್ನು ಓಡಿಸ್ತಾ ಇದ್ರು. ಅಲ್ಲಿ ಆಗೋದಿಲ್ಲ, ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕಂತೇಳಿ ಒಂದು ಕಾರನ್ನು ಖರೀದಿ ಮಾಡಿಕೊಂಡು ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಅವತ್ತು ರಾತ್ರಿ ಇವರಿಗೆ ಒಂದು ಬುಕ್ಕಿಂಗ್ ಆಗಿರುತ್ತೆ, ಬೆಂಗಳೂರಿಂದ ಚೆನ್ನೈಗೆ ಹೋಗಬೇಕು. ಒಬ್ಬರು ಪ್ಯಾಸೆಂಜರ್ ಹೋಗ್ತಾ ಇರ್ತಾರೆ. ರಾತ್ರಿ 2 ಗಂಟೆಗೆ ಆ ಪ್ಯಾಸೆಂಜರ್ ಆರಾಮಾಗಿ ಮಲ್ಕೊಂಡಿರ್ತಾರೆ. ಹೋಗ್ತಿರ್ಬೇಕಾದ್ರೆ ತಣ್ಣನೆ ಗಾಳಿ, ಸುಂದರವಾಗಿರುವಂಥ ರಸ್ತೆ, ಆರಾಮಾಗಿ ಹೋಗ್ತಾ ಇರ್ತಾರೆ. ಅಲ್ಲಿರುವಂಥ ವಾಹನಗಳು ತುಂಬ ಕಮ್ಮಿ ಆಗಿರುತ್ತೆ.
ಒಂದೇ ಸಿಂಗಲಾಗಿ ಹೋಗ್ತಾ ಇರುತ್ತೆ. ಯಾವುದೋ ಒಂದು ಹೆಂಗಸು ದೂರದಲ್ಲಿ ಕೈ ಮಾಡೋದು ಇವನಿಗೆ ಕಾಣಿಸುತ್ತೆ. ನೋಡಿಬಿಟ್ಟು ಇವನು ಯಾರೋ ಬೇರೆ ಇರಬೇಕು ಬಿಡು, ನನಗಲ್ಲ ಅಂಥೇಳಿ ಸ್ವಲ್ಪ ಮುಂದೆ ಹೋಗಿ ನೋಡ್ತಾನೆ. ಕನ್ನಡಿ ಒಳಗೆ ನೋಡಿದಾಕರ ಆ ಹೆಂಗಸು ಅಲ್ಲೇ ನಿಂತಿರ್ತಾಳೆ. ರಿವರ್ಸ್ ತೊಗೊಂಡು ಕೇಳ್ತಾನೆ, ಆ ಒಂದು ವಿಂಡೋ ತೆಗೆದ್ಬಿಟ್ಟು, ಯಾರಮ್ಮ ನೀನು, ಇಲ್ಲ್ಯಾಕೆ ನಿಂತಿದ್ದೀಯಾ? ಅವಳು ಹೇಳ್ತಾಳೆ, ಸೊ ನನಗೆ ಲಿಫ್ಟ್ ಬೇಕಿತ್ತು, ಇಲ್ಲಿಂದ ಆ ಮುಂದೆ ಬರುವಂಥ ಊರು, ಅಲ್ಲಿಂದ ಒಂದು 30 ಕಿಲೋಮೀಟ್ರ್ ಆಗ್ಬೋದು ಅಂತ ಹೇಳಿದ್ರು. ಸರಿ ಕುಂಡ್ರಮ್ಮ ಅಂಥೇಳಿ ಕುಂಡ್ರಿಸ್ಬಿಟ್ಟು ಹೋಗ್ತಾ ಇರ್ತಾರೆ. ಹೋಗ್ತಿರ್ಬೇಕಾದ್ರೆ ಹೊರಗಡೆ ಏನೋ ಚಳಿ ಇತ್ತು, ಬಟ್ ಒಳಗಡೆ ಇವಳು ಕೂತ ಮೇಲೆ ಬೆಚ್ಚಗಾಗತ್ತೆ. ಸೊ ರಮೇಶ್ಗೆ ಒಂಥರ ಫೀಲ್ ಆಗ್ತಾ ಇರುತ್ತೆ. ಆಮೇಲೆ ಅಲ್ಲಿರುವಂತಹ ಪ್ಯಾಸೆಂಜರ್ ಎದ್ದೇಳ್ತಾನೆ, ರಮೇಶ್ಗೆ ಕೇಳ್ತಾನೆ, ಯಾರ ಜೊತೆ ಮಾತನಾಡ್ತಿದ್ದೀರಾ? ನಾನು ಒಬ್ಬನೇ ಅಲ್ವಾ ಇರೋದು, ಇಲ್ಲಿ ಯಾರೂ ಇಲ್ಲ. ರಮೇಶ್ಗೆ ಒಂದು ಕ್ಷಣ ಶಾಕ್ ಆಗಿಬಿಡುತ್ತೆ. ಇವನೇ ಡೋರ್ ತೆಗೆದು ಆ ಹೆಂಗಸನ ಒಳಗಡೆ ಕುಂಡ್ರಿಸಿರ್ತಾನೆ, ಬಟ್ ಅಲ್ಲಿ ಯಾರೂ ಕೂಡ ಇರೋದಿಲ್ಲ. ಸೊ ಈ ಥರ ಆಗ್ತದೆ ಅಂಥೇಳಿ ಅಲ್ಲಿ ಒಂದು ಟೀ ಕುಡಿಬೇಕಂತೇಳಿ ಒಂದು ಟೀ ಪಾಯಿಂಟ್ಗೆ ಹೋಗ್ತಾನೆ. ಅಲ್ಲಿ ಒಬ್ಬ ವಯಸ್ಸಾದವ್ರಿಗೆ ಕೇಳ್ತಾರೆ, ಈ ಥರ ರಸ್ತೆಯಲ್ಲಿ ಬರ್ತಿದೆ, ಯಾವುದೋ ಒಂದು ಹೆಂಗಸು ಕೈ ಮಾಡಿದ್ಲು, ನಿಂದಿರಿಸಿದೆ, ಬಟ್ ಕಾರೊಳಗೆ ಹತ್ತಿ ಸ್ವಲ್ಪ ಮುಂದೆ ಹೋಗೋಷ್ರೊಳಗೆ ಆ ಹೆಂಗಸು ಇರಲಿಲ್ಲ, ಏನಿರ್ಬೋದು ಅಂತೇಳಿ. ಆವಾಗ ಆ ಊರಿನವ್ರು ಹೇಳ್ತಾರೆ, ಇಲ್ಲಿ ಒಂದು ದೊಡ್ಡ ಘಟನೆ ನಡೆದಿದೆ. ಚೆನ್ನೈಯಿಂದ ಬೆಂಗಳೂರಿಗೆ ಒಂದು ಕುಟುಂಬ ಬರ್ತಿತ್ತು, ಗಂಡ ಹೆಂಡತಿ ಮಕ್ಕಳು, ಟೋಟಲ್ ಆಗಿ 4 ಜನ ಇದ್ದರು. 2 ಗಂಡು ಮಕ್ಕಳು, 2 ಗಂಡ ಹೆಂಡತಿ, 4 ಜನ ಇದ್ದರು. ಗಂಡ ಡ್ರೈವಿಂಗನ್ನು ಮಾಡಿಕೊಂಡು ಬರ್ತಾ ಇದ್ದ. ಬರಬೇಕಾದ್ರೆ ಆ ತಿರುವಲ್ಲಿ ಒಂದು ದೊಡ್ಡದಾಗಿರುವಂಥ ಆಕ್ಸಿಡೆಂಟ್ ಆಗುತ್ತೆ. ಆ ಆಕ್ಸಿಡೆಂಟಲ್ಲಿ ಗಂಡ ತಿರ್ಕೊಂಡ್ಬಿಡ್ತಾನೆ, ಹೆಂಡತಿ ತಿರ್ಕೋತಾಳೆ, ಒಂದು ಮಗು ತಿರ್ಕೋತಾನೆ. ಆಮೇಲೆ ಒಂದು ಮಗು ಉಳಿದಿರುತ್ತೆ, ಅದು ಯಾರೋ ಕಾಪಾಡ್ತಾರೆ, ಕರ್ಕೊಂಡು ಹೋಗ್ತಾರೆ. ಸೊ ಅವತ್ತಿನಿಂದ ಇವಾಗಿನ ತನಕ ಇಲ್ಲಿ ಬರುವಂತಹ ಪ್ರತಿ ಕಾರು, ಪ್ರತಿ ಬಸ್ಸು, ಪ್ರತಿ ಲಾರಿಗೂ ಆ ಹೆಂಗಸು ಕೈ ಮಾಡ್ತಾಳೆ, ನಿಂದಿರಿಸ್ತಾಳೆ. ಅಲ್ಲಿ ಅವಳ ಮಗು ಇರಲಿಲ್ಲ ಅಂದರೆ ಹೋಗಿಬಿಡ್ತಾಳೆ. ಸೊ ಈ ಥರ ಘಟನೆ ಅಲ್ಲಿ ಬರುವಂಥ ಡ್ರೈವರ್ಗಳ ಜೊತೆ ನಡೀತಾ ಇತ್ತು. ಇನ್ನೂ ಒಂದು ಘಟನೆ ಇದೆ ಸ್ನೇಹಿತರೆ, ಅದು ಹೆಂಗಿದೆ ಅಂದರೆ ಭಯಾನಕವಾಗಿರುವಂಥ ಘಟನೆ. ಅವರ ಹೆಸರು ಶಂಕರ್ ಅಂಥೇಳಿ. ಇವರು ಕೂಡ ಟ್ರಕ್ ಡ್ರೈವರ್. ಇವರು ಬೆಂಗಳೂರಿಂದ ಚೆನ್ನೈಗೆ ಹೋಗ್ತಾ ಇದ್ರು. ಇವರು ಇಬ್ಬರು ಹೋಗಬೇಕಾಗಿತ್ತು. ಅವರ ಕ್ಲೀನರ್ಗೆ ಹುಷಾರಿರಲಿಲ್ಲ, ತುಂಬ ಜ್ವರ ಬಂದಿರುತ್ತೆ ಅಂತೇಳಿ ಇವರಿಗೆ ಒಬ್ಬರಿಗೆ ಹೋಗಬೇಕಾಗಿರುವಂಥ ಪರಿಸ್ಥಿತಿ ಬಂತು. ಹೋಗ್ತಾ ಇರಬೇಕಾದ್ರೆ ಯಾವುದೋ ಒಂದು ಹೆಂಗಸು ದೂರದಲ್ಲಿ ಅಳುತ್ತಿರುವಂಥ ಶಬ್ದ ಕೇಳಿಸುತ್ತೆ. ಶಬ್ದ ಕೇಳಿಸೋಣ ಅಲ್ಲೊಂದು ಹೆಂಗಸಿದ್ಲು, ಅವಳನ್ನು ನೋಡ್ಬಿಟ್ಟು ಕರುಣೆ ಬರುತ್ತೆ ಅವನಿಗೆ, ಪಾಪ ಯಾವುದೋ ಒಂದು ಹೆಂಗಸು ಅಳ್ತಾ ಇದ್ದಾಳೆ ಅಂತೇಳಿ. ಹಾಗೆ ಗಾಡಿನ ಸೈಡಿಗೆ ತೆಗೆದುಬಿಟ್ಟು ಆ ಹೆಂಗಸನ್ನ ಕೇಳ್ತಾಳೆ, ಯಾಕಮ್ಮ, ಯಾಕೆ ಅಳ್ತಿದೀಯಾ, ಎಷ್ಟೊತ್ತನ ಇದು ಕೂತ್ಕೊಂಡು? ಇಲ್ಲ, ಯಾರೋ ಬರ್ತೀನಿ ಅಂತ ಹೇಳಿದ್ರು, ಯಾರೂ ಬರಲಿಲ್ಲ, ಸೊ ನನಗೆ ಆ ಊರ ಮಟ್ಟ ಡ್ರಾಪ್ ಮಾಡಿ ಅಂಥೇಳಿ ಕೇಳ್ಕೊತಾಳೆ. ಆಯಿತು ಬಾರಮ್ಮ ಅಂಥೇಳಿ ಸ್ವಲ್ಪ ಭಯ ಇರುತ್ತೆ, ಅಂದ್ರೂ ಕೂಡ ಅದನ್ನು ನುಂಗ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾನೆ. ಹೋಗ್ತಿರ್ಬೇಕಾದ್ರೆ ಅವಳ ಜೊತೆ ಮಾತನಾಡ್ತಾನೆ, ಎಷ್ಟೊತ್ತಾಯ್ತು ನೀನು ಇಲ್ಲಿ ಕಾಯ್ತಾ ಇರೋದು? ಯಾವುದೇ ಥರದ ಉತ್ತರ ಇರೋದಿಲ್ಲ. ಯಾರಿಗೋಸ್ಕರ ಕಾಯ್ತಿದೆಯಾ? ಯಾವುದೇ ಥರದ ಉತ್ತರ ಇರೋದಿಲ್ಲ. ಸೊ ಹಿಂದೆ ತಿರುಗಿ ನೋಡ್ತಾನೆ, ಆ ಹೆಂಗಸಲ್ಲಿ ಇರೋದಿಲ್ಲ. ಲಾಕ್ ಮಾಡಿರ್ತಾನೆ, ಡೋರ್ ಕ್ಲೋಸ್ ಇರುತ್ತೆ, ಕಿಟಕಿನೂ ಕೂಡ ಕ್ಲೋಸ್ ಇರುತ್ತೆ, ಬಟ್ ಆ ಟ್ರಕ್ಕಲ್ಲಿ ಯಾರೂ ಕೂಡ ಇರೋದಿಲ್ಲ. ಸೊ ಇದನ್ನು ನೋಡಿಬಿಟ್ಟು ಆ ಶಂಕರ್ ಅನ್ನೋನು ಲಾರಿಯಿಂದ ಇಳಿದು ಓಡೋಗ್ತಾನೆ. ಇದು ಒಂದು ಘಟನೆ. ಸೊ ನೀವೆಲ್ಲ ಕೇಳ್ಬೋದು, ಈ ಘಟನೆ ನಿಜಾನ, ಸುಳ್ಳ, ಸತ್ಯನ ಅಂತೇಳಿ. ಬಟ್ ನಾನು ಇದನ್ನು ಮಾತ್ರ ಹೇಳಬಲ್ಲೆ, ಆ ರಸ್ತೆಯಲ್ಲಿ ನಡೆದಿದ್ದ ಘಟನೆ ನಿಜ, ಆಕ್ಸಿಡೆಂಟ್ ಆಗಿರೋದು ನಿಜ, ಸತ್ತಿರೋದು ನಿಜ, ಆ ಹೆಂಗಸು ಸತ್ತಿರೋದು ನಿಜ, ಆ ಮಗು ಸತ್ತಿರೋದು ನಿಜ. ಬಟ್ ಪ್ರಕೃತಿ ರಹಸ್ಯ ನಮಗೆ ಗೊತ್ತಿಲ್ಲ, ಅದು ಹೇಗೆ ಆಗಿದೆ ಅಂಥೇಳಿ, ಏನು ಆಗಿದೆ ಅಂಥೇಳಿ. ಅವ್ರು ಎಲ್ಲಿಗೆ ಹೋದರೂ ನನಗೆ ಗೊತ್ತಿಲ್ಲ. ಬಟ್ ನೀವೆಲ್ಲ ಕೇಳ್ಬೋದು, ರಾತ್ರಿ ಹೊತ್ತು ಡ್ರೈವರ್ಗಳಿಗೆ ತುಂಬ ಆಯಾಸ ಆಗಿರುತ್ತೆ, ಅದರ ಸಂಬಂಧ ಆ ಥರ ಒಂದು ಘಟನೆ ಅವ್ರ ಜೀವನದಲ್ಲಿ ನಡೆದಿರ್ಬೋದು. ಹೌದು, ನಡೆದಿರಬಹುದು, ಅವರಿಗೆ ಹ್ಯಾಲಿನೇಷನ್ ಅಂತಲೇ ಹೇಳ್ಬೋದು. ಬಟ್ ಆ ನಡೆದಿರುವಂಥ ಘಟನೆ ನಿಜ ಅಲ್ವಾ? ಅವಳು ಒಂದು ಮಗುಗೋಸ್ಕರ ಕಾಯ್ತಿರೋದು ನಿಜ ಅಲ್ವಾ? ನೀವು ಯಾರಾದರೂ ಆ ರಸ್ತೆ ಮೇಲೆ ಹೋಗ್ತಾ ಇದ್ದರೆ ನಿಮಗೆ ಯಾವತ್ತಾದರೂ ಈ ಥರ ಫೀಲ್ ಆಗಿದ್ದೇನಾ? ಒಂಟಿಯಾಗಿ ಹೋಗ್ತಾ ಇದ್ದರೆ ನಮ್ಮ ಜೊತೆ ಯಾರಾದರೂ ಬರ್ತಿದ್ದಾರೆ ಅನ್ನೋ ಥರ ಯಾವತ್ತಾದರೂ ಫೀಲ್ ಆಗಿದ್ದೇನಾ? ಆಗಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ಥರ ಹಾರರ್, ಮಿಸ್ಟ್ರಿ, ಥ್ರಿಲ್ಲಿಂಗ್ ಆಗಿರುವಂಥ ವಿಡಿಯೋ ನಿಮ್ಮ ಮುಂದೆ ಬರ್ತಾ ಇರುತ್ತೆ. ಇದಕ್ಕಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.